ಇಂದು ನನ್ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ, ತುಂಬಾನೇ ನೊಂದ್ಕೊಂಡಿದ್ದಾಳೆ. ಈಗ ನಾವ್ ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಅವಳಿಲ್ಲ ಅಮ್ಮ. ಅವಳ ಜೀವನ ಚೆನ್ನಾಗಿರ್ಲಿ ಅಂತ ತಾನೇ ನಾನು ಈ ತರ ಮಾಡಿದ್ದು. ಆದ್ರೆ ಅವಳಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಅವಳ ಪ್ರೀತಿನ ಅವಳಿಂದ ಕಿತ್ಕೊಂಡೆ, ಧೀರಜ್ನ ಅವಳಿಂದ ದೂರ ಮಾಡಿದೆ ಅಂತ ಅನ್ಕೊಂಡಿದ್ದಾಳೆ. ಪ್ರೀತಿಯನ್ನು ಬಲೆಯಲ್ಲಿ ಸಿಕ್ಕಾಕೊಂಡು ಬಲಿಯಾಗ್ತಿದ್ದವಳನ್ನ ನಾನು ಕಾಪಾಡ್ಕೊಂಡಿದ್ದೀನಿ ಅನ್ನೋ ಸಮಾಧಾನ ನನ್ಗಿದೆಯಮ್ಮ. ಅವಳು ಚೆನ್ನಾಗಿರ್ಬೇಕು. ಅಲ್ಲ ಲಡ್ಡು, ಎಲ್ಲೇ ಹಾಳಾಗೋಗಿದ್ಯಾ? ನಿನ್ನ ನೋಡಕ್ಕೆ ಸಿಟಿಗೆ ಅಂತ ಬಂದ್ರೆ ನಿನ್ ಸಿಗ್ನೇ ಇಲ್ಲ. ಹೆಂಗೋ ಈಗ ನಂಬರ್ ಸಿಕ್ತು, ಫೋನ್ ಮಾಡ್ದೆ. ಸಿಟಿನಾಗ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ? ನಾನ್ ನಿನ್ನ ಹುಡ್ಕೊಂಡ್ ಸಿಟಿಗೆ ಬಂದ್ರೆ ಆ ನಿನ್ ಗಂಡ ಅವನಲ್ಲ ಸಿಟಿ ಐದ ಏಟ್ ತೊಂದ್ರೆ ಕೊಟ್ಟ ಗೊತ್ತಾ? ನಿನ್ ಬಗ್ಗೆ ವಿಚಾರಿಸಿದಕ್ಕೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ, ಓಡಿಸ್ತೀನಿ, ಜೈಲ್ಗೆ ಹಾಕ್ತೀನಿ ಅಂತಾನೆ. ಏಯ್, ಅದೇನು ಅಂತ ಅವನ್ನ ಕಟ್ಕೊಂಡ್ ಬಾಳ್ವೆ ಮಾಡ್ತಿದ್ಯೋ ಅದೇವ್ರೆ ಬಲ್ಲ ತಕ. ನೀನೇನೋ ಸಿಟಿನಾಗೆ ಮದ್ವೆ ಮಾಡ್ಕೊಂಡು ಆರಾಮಾಗಿದ್ಯಾ. ಇಲ್ಲಿ ಮನೆ ಪರಿಸ್ಥಿತಿ ಹೆಂಗೈತೆ ಅಂತ ಹೊಸಿ ಯೋಚನೆ ಮಾಡಿದ್ಯಾ? ನಿಮ್ಮವ್ವ ಅದೇನೋ ದೊಡ್ಡ ರೋಗ ಬಂದು ನರಳ್ತಾವಳೆ. ಅವ್ರ ಕಾಯಿಲೆ ಉದ್ದಾರ ಮಾಡಕ್ಕೆ ನಿಮ್ಮ ಮಾವ ಮನೇನ ಗೋವಿಂದ ಅಂತ ವಾಡ ಇಟ್ಬಿಟ್ಟವ್ರೆ. ಈಗ ಮನೆ ಜಪ್ತಿಗೆ ಬಂದೈತೆ ಕಣೆ. ಇದನ್ನೆಲ್ಲ ನಿಮ್ಮ ಮಾವ ನಿಂತಾವ್ ಹೇಳಲ್ಲ ಬಿಡು. ಅಷ್ಟೇ, ಇದನ್ನೆಲ್ಲ ನಾನೇ ನಿಂತಾವ್ ಹೇಳೋಣ ಅಂತ ಬೆಂಗಳೂರು ಗಂಟ ಬಂದ್ರೆ ಆ ನಿನ್ ಗಂಡ ನಿಂತಾವ್ ಮಾತಾಡಕ್ಕಿರ್ಲಿ ನೋಡಕ್ಕೂ ಬಿಡ್ಲಿಲ್ಲ ಅಂತೀನಿ. ಅವ್ನ್ ಏಟ್ ತೊಂದ್ರೆ ಕೊಟ್ಟ ಗೊತ್ತಾ? ನನ್ ಕೊಟ್ಟಿಡ್ದು ಆಚಗಾಕ್ಬಿಟ್ಟ. ಏ ಲಡ್ಡು, ಮಾತಾಡೆ. ಆ ನಿಮ್ಮವ್ವ ಕಾಯಿಲೆ ಬಂದು ಶಿವನ್ ಪಾದ ಸೇರ್ಕತಾಳೆ ಅನ್ಕೊಂಡ್ರೆ ನಮ್ಮನ್ನೇ ಮನೆ ಮಾಡ್ದಿಂದ ಆಚಗಾಕಿ ಬೀದಿಗೆ ತಂದ್ಬಿಟ್ಟವಳೆ. ಅಲೋ, ಅಲ್ಲ ಲಡ್ಡು, ಕೇಳಿಸ್ಕೊಂಡೇನೆ?